ಒಟ್ಟಿಗೆ ಮಿಕ್ಸ್ ಮಾಡು ಇದ್ಯಾವುದು ಹೊಸ ಪ್ರತಿಭೆ. ಫಾರ್ವರ್ಡ್ ಮಾಡೋ ಮಶ್ರೂಮ್ KFC ರೆಡಿಯಾಗಿದೆ. ಬರ್ತಾರೆ ಮಶ್ರೂಮ್ KFC ರೆಡಿಯಾಗಿದೆ. ಇನ್ನು ಸ್ವಲ್ಪ ಹೊತ್ತಿಗೆ ತಿನ್ನೋಣ. ಮಶ್ರೂಮ್ KFC ರೆಡಿ ಆಗಿದೆ, ಇವಾಗ ತಿನ್ನೋಣ ಅಷ್ಟೇ. ಟ್ರೈ ಮಾಡಿದ್ದೆ ಯಾವತ್ತು ಮಾಡಿಲ್ಲ. ಅವಳಿಗೆ ಖುಷಿ ಆಗೋಗ್ಬಿಟ್ಟಿದೆ. ಅವಳು ಅಡುಗೆ ಮಾಡ್ತಾ ಇರೋದು ಅವಳಿಗೆ ಭಾರಿ ಇಷ್ಟ. ಏನಾರ ಮಾಡ್ತೀನಿ ತಿಂಗಳು ಬಂದ್ಸರಿ ಮಂತ್ಲಿ ಬಿಡ್ತಾರಣ. ನೋಡಿ ಯಾರ ಮನೆಗೆ ನೆಂಟರು ಬಂದ್ರು ಅಂದ್ರೆ ಬೇಜಾರು ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಮಶ್ರೂಮ್ ತಿಂತಾರಲ್ಲ ಮಕ್ಕಳಿಗೆ ಮಶ್ರೂಮ್ ಇಷ್ಟ ಆಗುತ್ತೆ. ಇನ್ನೊಂದು ಏನಪ್ಪಾ ಅಂದ್ರೆ ಆಗಿನ ಕಾಲದ ನೆಂಟರು ಬಂದ್ರೆ ಊಟ ಬಡಿಸ್ತಾ ಇದ್ರು. ಈಗಿನ ಕಾಲ ತಿನ್ಲಾನೆ ಕಾಲ ಕಲಿಸ್ಬಿಡ್ತಾರೆ. ಯಾವತ್ತೂ ಸೀರಿಯಸ್ಲಿ ಯಾವತ್ತೇ ಆಗ್ಲಿ ಇಲ್ಲಿ ಯಾರೇ ಬರ್ಲಿ ಹೊಟ್ಟೆ ತುಂಬ ಊಟ ಅಷ್ಟೇ ಜೀವನ. ಸಾಕಿನ ಪದಾರ್ಥ ಒಂದೇ. ಸೀರಿಯಸ್ ಇಲ್ಲ, ಸಾಕು ಒಂದೇ. ಬಟ್ ನನಗೆಲ್ಲ ಹೊರಗಡೆಯಿಂದ ತಗೊಂಡ್ಬಂದಿದ್ದು ಇಷ್ಟ ಆಗಲ್ಲ. ಮನೇಲಿ ಖುಷಿಯಿಂದ ಊರಲ್ಲಿ ನಾವು ಸರ್ ಹೊರಗಡೆ ಆದ್ರೆ ಈ ತರ ಹೊರಗಡೆ ಬರೋ ಟೈಮಲ್ಲಿ ಮಾತ್ರ ಯಾವುದೇ ಕಾರಣ ಮನೆಯಲ್ಲೇ ಕೂಡ ಸೂಪರ್ ಆಗಿ ಮಾಡಿದೆ ಪುಟ. ಇವಾಗ ತಿನ್ನೋದಷ್ಟೇ. ಹೇಳ್ಕೊಡಿ ಏನ್ ಹೇಳ್ಬೇಕಂತ ಮಿಸ್ ಮಾಡ್ತಾರೆ. ಮಶ್ರೂಮ್ KFC ರೆಡಿಯಾಗಿದೆ, ತಿನ್ನಿ ಅಂಕಲ್ ಅಂದ್ಕೊಡು. ಮಶ್ರೂಮ್ KFC ರೆಡಿ ಆಗಿದೆ, ತಿನ್ನಿ ಅಂಕಲ್. ನೀನು ತಗೋಪುಟ. ಸಖತ್ತಾಗಿದೆ. ಸೂಪರ್ ಆಗಿದೆ ಸ್ನೇಹಿತರೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. A few moments later. ಅಂಕಲ್ ನಿಮ್ಗೆ ಯಾವಾಗಿಂದ ಅಡುಗೆ ಇಷ್ಟ? ನನಗೆ ಅಡಿಗೆ ಅಂದರೆ ತುಂಬ ಇಷ್ಟಪಟ್ಟ. ಮನೆಗೆ ಯಾರೇ ನೆಂಟರು ಬಂದ್ರೂ ನಾನು ಹೊರಗಡೆಯಿಂದ ತರಿಸಿ ಊಟ ಹಾಕಲ್ಲ. ಮನೆಯಲ್ಲೇ ಅಡುಗೆ ಮಾಡಿ ಹಾಕೋದು ಬಡಿಸೋದು ಖುಷಿ ನನಗೆ. ಇವತ್ತು ನೀವು ನೋಡು, ನೀನು ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ಯಾ. KFC ಸಕಲಾಗಿತ್ತಲ್ಲ. ಮಮ್ಮಿಗೆ ಮಾಡಿಕೊಟ್ಟಿದ್ಯಾ ಯಾವತ್ತನ? ಇಲ್ಲ. ಇವತ್ತು ಮಾಡಿಕೊಡು. ಈ ಸಲ ಬಂದು ಮಮ್ಮಿಗೆ ಯಾರ ನಿಮ್ಮ ಫ್ರೆಂಡ್ಸ್ ಬರ್ತಾರಲ್ಲ, ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ಬರ್ತಾರಲ್ಲ, ಅವ್ರೊಟ್ಟಿಗೆ ನಾವು ಬರೋವಾಗ ಇರಿ ನಿಮ್ಗೊಂದು ನಾನು KFCದು ಮಶ್ರೂಮ್ KFC ಮಾಡಿಕೊಡ್ತೀನಿ, ಮಾಡಿಕೊಡು. ನೀನು ವೀಡಿಯೋ ಸೂಪರಾಗಿ ಮಾಡ್ತಾ ಇದೆಯಾ ಸ್ನೇಹಿತರೆ. ಖಂಡಿತವಾಗಲೇ ಸೂಪರಾಗಿ ಮಗುವಂತೂ ಆ್ಯಕ್ಟಿಂಗ್ ಆಗಲಿ ಪ್ರತಿಯೊಂದು ಸಖತ್ತಾಗಿ ಮಾಡ್ತಾ ಇದೆ. ದಯವಿಟ್ಟು ತಾವು ಎಲ್ಲರೂ ರಪ ಅಂತ ಬೆಲ್ ಬಟನ್ ಒತ್ತಿ. ಯೂಟ್ಯೂಬ್ ಚಾನಲ್ ನೇಮೇನೋ ಬೇಬಿ ಸಾಂಗವಿ ಕೇಕೆ. ನೋಡಿ, ಬೇಬಿ ಸಾಂಗವಿ ಕೇಕೆ ಅಂದ್ಬಿಟ್ಟು ರಪ ಅಂತ ಬೆಲ್ ಬಟನ್ ಒತ್ತಿ. ಸೇಮ್ ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ. ನೋಡಿ ಮಗು ಎಷ್ಟು ಚೆನ್ನಾಗಿ ಇವತ್ತು ಅಡುಗೆ ಮಾಡಿದೆ, ಎಷ್ಟು ಖುಷಿಯಾಗಿ ನೋಡಿ, ಎಷ್ಟು ಖುಷಿಯಾಗಿ ಅಡುಗೆ ಮಾಡಿಕೊಟ್ಟಿದೆ. ತುಂಬ ಖುಷಿ ಆಯಿತು ಖಂಡಿತವಾಗಲೇ. ಯಾಕಂದರೆ ಮಕ್ಕಳು ಸ್ಕೂಲ್ ಓದ್ಕೊಂಡು ಈ ಥರ ತುಂಬ ಆ್ಯಕ್ಟಿವ್ ಇದ್ದಾರೆ ಅಂದರೆ ಎಲ್ಲರೂ ಸಪೋರ್ಟ್ ಮಾಡಲೇಬೇಕು. ಸುಮ್ಮನೆ ಯಾರೋ ಕೆಲಸಕ್ಕೆ ಬರ್ದಿರೋ ವೀಡಿಯೋಗಳು ನೋಡ್ತೀರಾ, ಸುಮ್ಮನೆ ಅದು ಯಾವುದೋ ₹1 ಯೂಸ್ ಇಲ್ಲ ಅಂಥ ವೀಡಿಯೋಗೆ ರಪ ಅಂತ ಲೈಕ್ ಕೊಡ್ತೀರಾ. ನಿನ್ನೆ ವೀಡಿಯೋಗೆ ಇನ್ಮೇಲೆ ಸಾಂಗ್ ಮಾಡ್ತಾ ಇರ್ಬೇಕು. ಸರಿನಾ? ಮತ್ತೆ ಇವ್ರ ರೆಸಿಪಿ ಯಾವ್ದು ಅಡುಗೆ ಮಾಡ್ತಾರಲ್ಲ ಅದನ್ನು ಫಾಲೋ ಮಾಡಿ ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ.